ವಿಷ ಕೊಡು ಸಾಯಂತ ಪರಿಸ್ಥಿತಿ ಬಂದಿದೆ. ನಮ್ಮ ರೈತ ಸಂಘಟನೆ ಏನ್ ಕೇಳ್ತಾ ಇದ್ರೆ ಕೂಡಲೇ ಏನು ಹಿಂಗಾರು ಬೆಳೆನ ತಗೊಳ್ಳೋದಕ್ಕೆ ಏನು ವಿಳಂಬ ಆಗ್ತಾ ಇದೆ ಅದನ್ನು ಕೂಡಲೇ ನಿಷೇಧ ಆಗಬೇಕು, ಇಮಿಡಿಯೇಟ್ಲಿ ತಗೋಬೇಕು. ಏನು ಲಾಗಿಂಗ್ ಸಮಸ್ಯೆ, ಕಂಪ್ಯೂಟರ್ ಸಮಸ್ಯೆ, ಆನ್ಲೈನ್ ಸಮಸ್ಯೆ ಹೇಳ್ತದೆ, ಯಾವುದನ್ನು ನೆಪ ಆಗಬಾರ್ದು. ನೀವು ರೈತರ ಪರ ಇದ್ರೆ ಹೇಳಿ, ಅಥವಾ ರೈತರು ವಿರುದ್ಧವಾಗಿದ್ರೆ ಅಂದ್ರೆ ಹೇಳ್ರಿ. ರೈತರ ಪರವಾಗಿದ್ರೆ ಈ ಕೂಡಲೇ ಬಳ್ಳಾರಿಯಲ್ಲಿ ಜೋಳ ಖರೀದಿ ಕೇಂದ್ರ ಮಾಡಬೇಕು. ಲಾಗಿಂಗ್ ನಲ್ಲಿ ಏನೇನು ಕಂಪ್ಯೂಟರ್ ಸಮಸ್ಯೆ ಆಗ್ತವೆ ಅದನ್ನೆಲ್ಲದನ್ನ ಸರಿಪಡಿಸಬೇಕು, ಈಗಲೇ ಸರಿಪಡಿಸ್ಬೇಕಂತ ನಾವು ಕೇಳ್ತಾ ಇದೀವಿ. ಏನಾದರೂ ಸರಿಪಡಿಸಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ KKMS ಸಂಘಟನೆ ಇಡೀ ಹಳ್ಳಿಗಳನ್ನ ಹೇಳಿದ್ರು ರೈತರು ಇವತ್ತು ನಾವು ಬರ್ತೀವಂತ. ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಲಾಗಿಂಗ್ ಸಮಸ್ಯೆ, ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆ ಹೇಳ್ತಾರೆ, ಅದು ಸರಿಪಡಿಸಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ KKMS ಬಳ್ಳಾರಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಕ್ಕೆ 1000 ರೈತರು ತಂದು ಹೋರಾಟ ಮಾಡುವಂತ ಅವಶ್ಯಕತೆ ತರಬಾರದು. ಕೂಡಲೇ ಜಿಲ್ಲಾಧಿಕಾರಿ ಅವರು ಈ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣನೇ ಮೀಟಿಂಗ್ ಕರೆದು ಯಾರೋ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದೇನು ಲಾಗಿಂಗ್ ಸಮಸ್ಯೆ, ಕಂಪ್ಯೂಟರ್ ಸಮಸ್ಯೆ, ಆನ್ಲೈನ್ ಸಮಸ್ಯೆ ಅದನ್ನು ಸರಿಪಡಿಸ್ಬಿಟ್ಟು ನಮ್ಮ ರೈತರಿಗೆ ನ್ಯಾಯ ಕೊಡಿ ಸ್ವಾಮಿ. ಏನ್ ಮಾಡ್ತೀರಿ ನೀವು? ರೈತರ ಪರವಾಗಿ ಸರ್ಕಾರ ಇಲ್ಲ ಅಂದ್ರೆ ಒಂದು ಖರೀದಿ ಕೇಂದ್ರ ಮಾಡೋದ್ರಲ್ಲಿ ಜೋಳ ಬೆಳೆದು ಮಾರಾಟಕ್ಕೆ ಬಂದ್ರೆ ಅದು ತಗೊಂಡಿಲ್ಲ ಅಂದ್ರೆ ನೀವ್ ಯಾರ ಪರ ಇದ್ರಿ? ಇವತ್ತು ಜೋಳ ಬೆಳೆದ ಮೇಲೆ 1 ತಿಂಗಳು 2 ತಿಂಗಳಲ್ಲಿ ಬಿಟ್ರೆ ಅದು ಹುಳ ಬಿದ್ದ್ಬಿಡ್ತದೆ, ಇವತ್ತು ಹೊರಗೆ ಬಿಟ್ರೆ ವೇಸ್ಟ್ ಆಗಿಬಿಡ್ತದೆ. ಆದ ಕಾರಣ ಜೋಳ ಖರೀದಿ ಕೇಂದ್ರ ಇಮಿಡಿಯೇಟ್ಲಿ ಆಗ್ಬೇಕು. ಆ ಸಮಸ್ಯೆಗಳನ್ನ ಸರಿಪಡಿಸ್ಬಿಟ್ಟು ಕೂಡಲೇ ನಮ್ಮ ರೈತರ ನ್ಯಾಯ ಕೊಡ್ಬೇಕಂತೇಳಿ ಈ ಕೂಡಲೇ ನಮ್ಮ ಸಂಘಟನೆ ಕೇಳ್ಕೊಳ್ತಾ ಇದೀವಿ. ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ವಿಳಂಬ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ.